ಹಾಯ್ ಹಲೋ ನಮಸ್ತೆ ಯೂಟ್ಯೂಬ್ ಫ್ಯಾಮ್ಲಿಗೆಲ್ಲ. ಹಾಗೆ ಹಿಂದಿ ಒಳಗೆ ಕೂಡ ನಾನು ರೀಲ್ಸ್ ಮಾಡೋದು ಜಾಸ್ತಿ ಹಿಂದಿ ಒಳಗೆ. ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ. ನಾನು ಒಂದು ಲೈವ್ ವಿಡಿಯೋ ಮಾಡಿ ಹಾಕಬೇಕಂತ ಲೈವ್ ವಿಡಿಯೋ ಮಾಡ್ತಾಯಿದ್ದೀನಿ. ಶೇರ್ ಲೈಕ್ ಮಾಡಿ ಪ್ಲೀಸ್ ದಯವಿಟ್ಟು. ನನ್ನ ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೋತೀನಿ. ಫಸ್ಟ್ ಕೇಳಬೇಕಾಗಿತ್ತು, ಯಾಕಂದರೆ ಮಾತಾಡೋದು ಕಡಿಮೆ, ರೀಲ್ಸ್ ಮಾಡ್ತೀನಿ. ಎಲ್ಲರಿಗೂ ಎಲ್ಲ ಜನರಿಗೆ ನನ್ನ ಕಡೆಯಿಂದ ಧನ್ಯವಾದ ಕೊಡು. ಹಾಗೆ ನಾನು ಹಿಂದಿ ಒಳಗೆ ಕೂಡ, ಯಾಕಂದರೆ ನಾನು ಮಾಡೋ ರೀಲ್ಸ್ ಎಲ್ಲ ಹಿಂದಿ ಜಾಸ್ತಿ ಇರುತ್ತೆ. ಕನ್ನಡ ಕೂಡ ಮಾಡುತ್ತೇನೆ ಕಡಿಮೆ. ಎಲ್ಲ ಹಿಂದಿ ಚಾನಲ್ಸ್ದವ್ರಿಗೂ ಕೂಡ ನನ್ನ ಕಡೆಯಿಂದ ನಾನು ಹಿಂದಿ ಒಳಗೂ ಕೂಡ ಹೇಳಬೇಕು. हाय हेलो कैसे है मेरे यूट्यूब फैमिली वाले, मेरे तरफ से सबको नमस्कार. क्योंकि बहुत दिन से मैं हिंदी थोड़ा थोड़ा भूल रही हूँ कि हिंदी ज़्यादा बात करती थी, अभी थोड़ा कमती हो गया, इसलिए कुछ गलत हो गए तो आपने थोड़ा रिक्वेस्ट कर रही हूँ कि क्या बोलते हैं समझ लेना. क्योंकि हिंदी बहुत दिन के बाद मैं भूल रही हूँ हिंदी. इधर ज़्यादा से ज़्यादा चलता है कि कन्नड़ ज़्यादा बात होती है. हमारा प्रॉपर बेलगाम होता है, तो बेलगाम छोड़ के हम हावेरी डिस्ट्रिक्ट कर्नाटक में इधर रहते हैं. इधर ज़्यादा तो कन्नड़ा चलती है, इसलिए थोड़ा मेरे को भूल जैसा लग रहा है. मेरे यूट्यूब फैमिली वाले सभी ನನ್ನ ಯೂಟ್ಯೂಬ್ ಕನ್ನಡದಾಗ ಕೂಡ ಹೇಳ್ತೀನಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ದಾಗ ಮಾತ್ರ ನಾವು ಮುಂದಕ್ಕೆ ಹೋಗೋದು. ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಅದಕ್ಕೆ ನಾನು ನಿಮ್ಮ ಕಡೆಯಿಂದ, ನಮ್ಮ ಫ್ಯಾಮ್ಲಿ ಕಡೆಯಿಂದ ಎಲ್ಲರಿಗೂ ಕೂಡ ಮುಂಚೆನೇ ಹೇಳ್ತಾ ಇದ್ದೀನಿ, 2025 ಹೊಸ ವರ್ಷದ ಶುಭಾಶಯಗಳು ನಿಮಗೆಲ್ಲ ಅಡ್ವಾನ್ಸ್ ನನ್ನ ಕಡೆಯಿಂದ. ಯಾಕಂದರೆ ನನಗೆ ಅಷ್ಟೊಂದು ಟೈಮ್ ಸಿಗೋದಿಲ್ಲ ವಿಡಿಯೋ ಮಾಡಲಿಕ್ಕೆ, ತುಂಬ ಕೆಲಸ ಆಗುತ್ತೆ ಮನೆಯೊಳಗೆ. ಯಾಕಂದರೆ ಮನೆಗೆ ನಮ್ಮ ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋಗ್ತಾರೆ. ಬೆಳಗ್ಗೆ ಟಿಫಿನ್ ಮಾಡೋದು ಅದು ಇದು ಅಂತಿರುತ್ತೆ, ಮನೆ ಕೆಲಸ ಇರುತ್ತೆ. ಆಮೇಲೆ 2 ಪೆಟ್ ಇದ್ದಾವೆ ಮನೆಯೊಳಗೆ, ಅವ್ರನ್ನ ತುಂಬ ಕೇರ್ವಾಗಿ ನೋಡ್ಕೋಬೇಕು ನಾನು. ಅವ್ರಿಗೆ ಊಟ ಮಾಡಿಸೋದ್ರಿಂದ ಹಿಡಿದು, ಅವರಿಗೆ ರೆಸ್ಟಿಗೆ ಹೋಗೋದ್ರಿಂದ ಹಿಡಿದು ಪ್ರತಿಯೊಂದೂ ನಾನೇ ಮಾಡೋದು. ಹಾಗಾಗಿ ಅವ್ರ ಸ್ನಾನ ಅದು ಇದು ಅಂತ ನನಗೆ ಲೈವ್ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ಕ್ಷಮೆ ಇರಲಿ ಎಲ್ಲರಿಗೂ. ನನಗೆ ತುಂಬ ಅನಿಸುತ್ತೆ ಒಂದು ವಿಡಿಯೋ ಮಾಡಿ ಪೋಸ್ಟ್ ಮಾಡೋಣ ಅಂದರೆ ಟೈಮ್ ಸಿಗೋದಿಲ್ಲ. ಈಗ ಕೂಡ ಅರ್ಧ ಕೆಲಸ ಹಾಗೆ ಇಟ್ಕೊಂಡು ಬಂದು ನಾನು ಇಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ವಿಡಿಯೋ ಕಡೆಯಿಂದ ತಪ್ಪಿದರೆ ಕ್ಷಮೆ ಇರಲಿ. ಯಾಕಂದರೆ ನಾನು ಯಾವತ್ತೂ ವಿಡಿಯೋ ಪೋಸ್ಟ್ ಮಾಡಬೇಕಂತಂದಾಗ ಅದು ಏನು ಮಾತಾಡಬೇಕಂತ ಗೊತ್ತಾಗೋದಿಲ್ಲ. ನಾನು ಒಂದು ಮಾಡಿದ್ದೆ, ಅದರ ಕೂಡ ತಪ್ಪಾಗಿದೆ. ಅದಕ್ಕೆ ನಾನು ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಹೇಳೋದೇನಂತಂದರೆ, ತಪ್ಪಿದರೂ ಕೂಡ ಕ್ಷಮಿಸಿ ನನ್ನನ್ನು. ನನಗೆ ಅಷ್ಟು ಟೈಮ್ ಸಿಗೋದಿಲ್ಲ. ಮನೆಯಲ್ಲಿ ವಾರ ತುಂಬ ನಾನ್ ವೆಜ್ ಇಲ್ದಂಗೆ ನಮ್ದು 2 ಡಾಗ್ ಇದ್ದಾವೆಲ್ಲ, ಊಟ ಅಂತೂ ಮಾಡೋದೇ ಇಲ್ಲ. ಪ್ರತಿದಿನ ಇರುತ್ತೆ. ವಾರದಾಗ 2 ಸಲ 3 ಸಲ ವೆಜ್ ಬಿಟ್ಟರೆ ಇಡೀ ವಾರ ತುಂಬೆಲ್ಲ ನಾನ್ ವೆಜ್. ಅದು ಮಾಡೋದಕ್ಕೆ ಸಾಕಾಗುತ್ತೆ ನನಗೆ. ಪಾತ್ರೆ ಗೀತ್ರೆ ಭಾಳ ಆಗುತ್ತೆ. ಹಾಗಾಗಿ ನನಗೆ ಅದು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ಬೋದಿತ್ತು. ಎಲ್ಲ ಮಾಡ್ತೇವೆ ಮನೆಯಲ್ಲಿ, ಫ್ರೈ ಆಗಲಿ ಕಬಾಬ್ ಆಗಲಿ. ಬಟ್ ಅಷ್ಟೊಂದು ಪೇಷನ್ಸ್ ನನಗಿಲ್ಲ. ಒಬ್ಬಳೇ ಮಾಡೋ ಕೆಲಸ ಗೊತ್ತಿರುತ್ತೆ ವೀಕ್ಷಕರೇ, ನಿಮಗೂ ಕೂಡ ಎಷ್ಟು ಕಷ್ಟ ಇರುತ್ತೆ ಅಂತ. 2 ಇರೋದಕ್ಕಾಗಿ ಅವ್ರನ್ನ ಸ್ನಾನ ಆಗಲಿ, ಅವ್ರಿಗೆ ರೆಸ್ಟಿಗೆ ಕರ್ಕೊಂಡು ಹೋಗಬೇಕಾಗಲಿ, ಬೆಳಗ್ಗೆ 1 ಟೈಮು, ಮತ್ತು ಸಾಯಂಕಾಲ 4 ಗಂಟೆ, ಮತ್ತು ನೈಟು 9:30ರಿಂದ 10 ಗಂಟೆ, ಲಾಸ್ಟ್ ನಾ ಮಲ್ಕೊಳ್ಳೋದೇ 11 ಗಂಟೆ. ಹಾಗಾಗಿ ನನಗೆ ರೆಸ್ಟ್ ಸಿಗೋದಿಲ್ಲ. ನನ್ನ ಯೂಟ್ಯೂಬ್ ಫ್ಯಾಮ್ಲಿ ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬ್ದು ತುಂಬ ಅಗತ್ಯ ಇದೆ ನನಗೆ. ನೋಡಿ ವಿಡಿಯೋನ, ಎಲ್ಲಿ ತಪ್ಪಿದೆ ಅಂತ ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹೇಳಿ, ಏನು ತಪ್ಪಿದೆ, ಏನು ಕಡಿಮೆ ಇದೆ, ಕಂಟೆಂಟ್ನಲ್ಲಿ ಏನು ಕಮ್ಮಿ ಇದೆ ಅಂತ ಹೇಳ್ಬೋದು.
ಹಾಗೆ ನಾನು ಹಿಂದಿ ಒಳಗೂ ಕೂಡ ಹೇಳಬೇಕು. ಹಿಂದಿ ಸಬ್ಸ್ಕ್ರೈಬರ್ ನನಗೆ ಇದ್ದಾರೆ, ಕನ್ನಡದವರು ಅಷ್ಟೇ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ಕನ್ನಡದವರು ಕೂಡ ನೀವು ತುಂಬ ಸಪೋರ್ಟ್ ಬೇಕೇ ಬೇಕು. ನಾ ಕರ್ನಾಟಕದಾಗ ಇರೋಳು, ಆದರೆ ಇಂಡಿಯಾದಾಗ ಇದೇವಲ್ವ, ಎಲ್ಲರೂ ಬೇಕು. ಹಾಗಾಗಿ ನಾನು ಹಿಂದಿದಾಗೂ ಕೂಡ ಇದೇ ನಿಮಗೆ ಹೇಳಿರೋದ ಹಿಂದಿ ಒಳಗೆ ಕೂಡ ನಾನು ಇದನ್ನು ಹೇಳಬೇಕಂತ ಇದೆ. मेरे यूट्यूब चैनल वाले, मेरे फैमिली वाले, जो मैं एक वीडियो डाला था उसमें कुछ गलत होगा तो मैं बोली थी कि सॉरी आप मैं कभी लाइव वीडियो में बात कर ही नहीं हूँ, इसलिए थोड़ा मेरे पास अच्छा क्या ये बोलते हैं कि गलत होगा तो माफ़ कर दो बोल के। अभी भी मैं ऐसा ही बोलती हूँ कि गलत होगा तो माफ़ रहने दो, क्योंकि मेरे को लाइव वीडियो कौन सा दूसरा वीडियो डालने के लिए मेरे पास टाइम नहीं रहता है, क्योंकि हमारे हस्बैंड काम पे जाते हैं तो सुबह में उठ के डब्बा करना पड़ता है। घर में 2 पेट है, उनको वो देखना पड़ता है, उनको खाना खिलाने से पकड़ के खाना खिलाने से पकड़ के रेस्ट तक भी रात में मेरे टाइम 11:30 बजते हैं, कभी 11 बजते हैं, कभी 10:30 बजते हैं। उनका सब पूरा उनका ड्यूटी सरा के मैं आती हूँ तो अंदर, इसलिए मेरे को दूसरा लॉन्ग वीडियो डालने के लिए टाइम नहीं है। इसलिए मेरे यूट्यूब फैमिली वाले सबको मैं बोलती हूँ कि मेरे को सपोर्ट करो, वीडियो देखो। कहाँ पे गलत है तो आप बोल सकते हैं कि कमेंट बॉक्स में कंटेंट किधर गलत है या अच्छा नहीं हुआ है, ये मेरे को बताना ज़रूरी है। आप सब अच्छे होगे, आपका भी ख्याल रखो। ठंड का दिन हो गया है, अभी आ गया है, ठंडी बहुत पड़ रही है, हेल्थ का केयर लेना ज़रूरी है सबको भी। सब लोग का केयर करो हेल्थ का। मेरा वीडियो यही इतना बात में मैं सराहती हूँ, क्योंकि मैं कन्नड़ में भी बोली हूँ, मैं कर्नाटक वाली हूँ, क्योंकि कन्नड़ में भी हमारे कोई भाई बहन किसी को समझता है हिंदी, किसी को नहीं समझता है। और मेरे यूट्यूब फैमिली वाले हिंदी वाले भी मेरे भाई बहन बच्चे ये लोग भी कन्नड़ नहीं समझते हैं, अगर कन्नड़ समझेंगे भी तो इसलिए मैं दोनों टाइप का एक ही वीडियो में दोनों टाइप का डाली हूँ। मेरे तरफ से सब लोगों को धन्यवाद। फिर कोई गलत होगा तो बात से सहमत रहना। थैंक यू, इतना बोल सकती हूँ। सब मेरे फैमिली वाले यूट्यूब फैमिली वाले एडवांस तुमको 2026 के लिए, कन्नड़ में मैं 25 बोली, सॉरी, 2026 के लिए सब लोगों को शुभकामना। ಡನ್ 2025 ಅಂತ ನನ್ನ ವಿಡಿಯೋದಲ್ಲಿ ಸಾರಿ ಅದು ಮರೆತು ಬಂದಿದೆ. 2026 ಕಾಲು ಇಡ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಧನ್ಯವಾದ, ಎಲ್ಲರಿಗೂ ಕೂಡ ಶುಭೋದಯ, ಎಲ್ಲರಿಗೂ ಕೂಡ ಒಳ್ಳೆ ದಿನ ಬರಲಿ. 26 ಎಲ್ಲರ ಜೀವನದಲ್ಲಿ ಎಲ್ಲರ ಲೈಫ್ದಲ್ಲಿ ತುಂಬ ದೊಡ್ಡ ಬೆಳಕಾಗಿ ಹೋಗೋಣ. 2026 ಎಲ್ಲರ ಜೀವನಕ್ಕೆ ಬೆಳಕಾಗಲಿ ಅಂತ ನಾನು ಹಾರೈಸ್ತೇನೆ.